ಜವರಾಯ ಬಂದಾನೆ ಬರಿಗೈಲಿ ಬರಲಿಲ್ಲ, ಒಳ್ಳೊಳ್ಳೆ ಮರವ ಕಡಿ ಬಂದ, ಆ ಕೈಯಲ್ಲಿ ಕುಡಿಗೋಲ ಹಿಡಿ ತಂದ, ಆ ಫಲ ಬಿಟ್ಟ ಮರವ ಕಡಿ ಬಂದ, ನಮ್ಮ ನಾಗರಾಜಮ್ಮನವರ ಕರಕೊಂಡ ಜವರಾಯ 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 ಬಂದಾನೆ ಬರಿಗೈಲಿ ಬರಲಿಲ್ಲ, ಜವರಾಯ ಬಂದಾನೆ ಬರಿಗೈಲಿ ಬರಲಿಲ್ಲ, ಒಳ್ಳೊಳ್ಳೆ ಮರವ ಕಡಿ ಬಂದ, ಕೈಯಲ್ಲಿ ಕುಡಿಗೋಲ ಹಿಡಿ ತಂದ, ನಮ್ಮ ನಾಗರಾಜಮ್ಮನವರ ಕರಕೊಂಡ ಜವರಾಯ ಬಂದಾನೆ ಬರಿಗೈಲಿ ಬರಲಿಲ್ಲ, ಜವರಾಯ ಬಂದಾನೆ ಬರಿಗೈಲಿ ಬರಲಿಲ್ಲ, ಒಳ್ಳೊಳ್ಳೆ ಮರವ ಕಡಿ ಬಂದ, ಕೈಯಲ್ಲಿ ಕುಡಿಗೋಲ ಹಿಡಿ ತಂದ, ನಮ್ಮ ನಾಗರಾಜಮ್ಮನವರ ಕರಕೊಂಡ ನೀನ್ ಆಯುಷ್ ಮುಗಿಸ್ಕೊಂಡು ನಡೆಯವ ನಮ್ಮ ಊರಿಗೆ ಹೋಗೋಣ, ಯಮಲೋಕದವ್ರು ನಾವು ಸಾಗು ಹೋಗೋಣ ಬಾರವ. ನಿನ್ನ ಆಯುಷ್ ಮುಗಿದಿದೆ, ಈ ಭೂಲೋಕದ ಋಣ ತೀರಿದೆ ಬಾರವ ಅಂದ್ರೆ ಆ ತಾಯಿ ನಾಗರಮ್ಮ ಕೇಳ್ತಾ ಇದ್ದಾಳೆ, ಎಂದು ಬರದ ಜವರ ಹಿಂದೇಕೆ ಬಂದಾನೋ, 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 ನಾಗರಾಜಮ್ಮನವರ ಕರಕೊಂಡ, ನಾಗರಾಜಮ್ಮನವರ ಕರಕೊಂಡ, ಮಣ್ಣಲ್ಲಿ ಮಣ್ಣಾಗಿ ಮರೆ ಮಾಡಿದ, ಮಣ್ಣಲ್ಲಿ ಮಣ್ಣಾಗಿ ಮರೆ ಮಾಡಿದ, ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ. ಜವರಾಯ ಹಾಗಾದ್ರೆ ಸ್ವತಃ ಬಿಡ್ತೀನೇನಪ್ಪ ಅಂದಂತೆ, ಕಣವ ನಾಗರಾಜ ನೀನ್ ಆಯುಷ್ ಮುಗಿತು ಕಣವ, ಮುಗಿತು ಕಣವ. ಈ ಮಕ್ಕಳು ಸಂಸಾರ ಜಂಜಾಟ, ಹೌದು ಈ ಕಡೆ ಗಂಡನ ಗಂಡ, ಹೌದು ಹೆಂಡತಿ ಮಕ್ಕಳು ಸಂಸಾರ ಜಂಜಾಟ, ಮೊಮ್ಮಕ್ಕಳು ಮೊಮ್ಮಕ್ಕಳು ಊರು ಮರಿ ಎಲ್ರು ನೋಡಿ ನಿನ್ನ ಆಯುಷ್ ಕಳ್ಕೊಂಡಿದ್ಯಾ, ನಡೆಯವ ತಾಯಿ ನಾಗರಾಜಮ್ಮ, ನನ್ನ ಹೆಣ್ಣು ಮಕ್ಕಳಿಗೆ ಇರಲಿಲ್ಲ, ಗಂಡು ಮಕ್ಕಳ ಕೇಳಲಿಲ್ಲ, ಹೆಣ್ಣು ಮಕ್ಕಳಿಗೆ ಇರಲಿಲ್ಲ,
ಬಿಡ್ಬೇಕಾಗ್ಲಂತೆ ಬರ್ಲಿ ಬರ್ಲಿ ಬಾಬಾ. ಹೌದು ನೀನ್ ಬಂದಿದ್ದ ಕಾರ್ಯ ಮುಗೀತು. ಎಷ್ಟು ದಿನ ಇದ್ರು ಅಷ್ಟೇ ನೀನು ನಿಜ. ನಿನ್ನ ಆಯುಷ್ಯ ನೀನ್ ಮಾಡಿ. ಹೌದು ನೀವು ನಮ್ಮೂರಿಗೆ ಅಂದ್ರಂತೆ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದು ನೀ ಸುಮ್ಮನೆ. ನಿನ್ ಮನೆ ಅಲ್ಲದ ಕಣವ. ಹೌದು ನೀನ್ ಕಳಿಸಿರೋದು ಭಗವಂತ. ಹೌದು ನಿನ್ ಋಣ ಇರೋಗಂಟ ಅಷ್ಟೇ. ಹೌದು ಇದೇ ಬಾಡಿಗೆ ಮನೆ. ಇದು ಬಾಡಿಗೆ ಮನೆ. ಹೌದು ನಿನ್ ಸ್ವಂತ ಮನೆ ಅಲ್ಲದೆ. ಹೌದು ನೆಂಟರು ಬಂಧು ಬಳಗ ಅಲ್ಲವರೇ. ನಡಿ ಹೋಗೋಣ. ಅದಕ್ಕೆ ನಾಗರಸಮ್ಮ ಹೇಳ್ತಾವಳೆ, ಮಕ್ಕಳ ತಪ್ಪಲಿ ಮಾಡಿ ನಾನೆಂಗೆ ಬರಲಯ್ಯ, ಹೆಣ್ಣು ಮಕ್ಕಳ ತಪ್ಪಲಿ ಮಾಡಿ ನಾ ಹೆಂಗೆ ಬರಲಯ್ಯ, ಮಕ್ಕಳ ಬಿಡಲಾರೆ ತಪ್ಪಲಿ ಮಾಡಲಾರೆ, ಮಕ್ಕಳ ಬಿಡಲಾರೆ ಕರಿಬೇಡ ನೀನು ಜವರಾಯ, ಕರಿಬೇಡ ನೀನು ಜವರಾಯ, ಮಕ್ಕಳ ತಪ್ಪಲೆ ಮಾಡಲಾರೆ, ನನ್ನ ಮಕ್ಕಳ ತಪ್ಪಲೆ ಮಾಡಲಾರೆ, ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಜವರಾಯ ಬಂದಾರೆ ಬರಿಗೈಲಿ ಬರಲಿಲ್ಲ, ಒಳ್ಳೊಳ್ಳೆ ಮರವ ನಡಿ ಬಂದ, ಕೈಯಲ್ಲಿ ಗುಳಿಗೋಲ ಹಿಡಿದಂದ, ನಮ್ಮ ನಾಗರಮ್ಮನವರ ಕರಕೊಂಡ ಜವರ ಜವರಾಯ 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 ಯಾರನ್ನು ಬಿಡುವುದಿಲ್ಲ, ಯಾರಿಗೆ ಯಾರು ಸ್ಥಿರವಿಲ್ಲ, ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ, ಬಂದು ಹೋಗೋ ನಡುವೆ ಬರೀ ಕತ್ತಲೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹೌದಪ್ಪ, ತಾಯಿ ನಾಗರಾಜಮ್ಮನವರ ಪಾದಾರವಿಂದಗಳಿಗೆ ಗೋವಿಂದನ ಸ್ಮರಣೆ ಮಾಡ್ತಾ ತಾಯಿಯ ಪಾದವನ್ನ ಬೇಡೋಣ, ಭಗವಂತನ ಪಾದವನ್ನ ಬೇಡೋಣ.